ನಮಸ್ಕಾರ, ಅಸ್ಸಲಾಂ ಅಲೈಕುಂ. ಶರಣರ ಸೂಫಿಗಳ ನಾಡು ಶಹಾಪುರ ನಗರಕ್ಕೆ ಸ್ವಾಗತ. ನಮ್ಮದು ಸಗರ ನಾಡು. ಸೂಫಿಗಳು ಶರಣರು ಇಲ್ಲಿ ಬಾಳಿ ಬದುಕಿ ತಮ್ಮದೇ ಆದಂತಹ ಕೊಡುಗೆಯನ್ನು ಈ ನಾಡಿಗೆ ನೀಡಿದ್ದಾರೆ, ಸಾಹಿತ್ಯವನ್ನು ನೀಡಿದ್ದಾರೆ. ಆ ಪೈಕಿ ಸೂಫಿಗಳ ಪೈಕಿ ನಾವು ನೋಡುವುದಾದರೆ 700 ವರ್ಷಗಳ ಹಿಂದೆ ಸಗರ ನಾಡಿನಲ್ಲಿ ತಮ್ಮದೇ ಆದಂತಹ ಸಾಹಿತ್ಯದ ಮೂಲಕ ಜಗತ್ತಿನ ಗಮನ ಸೆಳೆದಂತಹ ಸೂಫಿ ಕವಿ ಹಮ್ಮಾದ್ ಕಾಶಾನಿಯವರ ಜೀವನ ಚರಿತ್ರೆ ನಾನು ಅನುವಾದಿಸಿದ್ದೇನೆ. ಬಹುತೇಕ ಜನರಿಗೆ ಆ ಸೂಫಿ ಕವಿ ಲೇಖಕರ ಕುರಿತು ತಿಳಿದಿಲ್ಲ. 700 ವರ್ಷಗಳ ನಿರಂತರ ಈ ಒಂದು ಶತಮಾನಗಳಲ್ಲಿ ಹಲವರು ಅವರ ಕೃತಿಗಳನ್ನು ಉಲ್ಲೇಖಿಸಿದ್ದಾರೆ. ಮತ್ತು ಅಮೇರಿಕನ್ ಸಂಶೋಧಕ ಇಟರ್ನಲ್ ಗಾರ್ಡನ್ ಸಹ ಕಾಶಾನಿ ಸಹೋದರರು ಎಂಬ ಥೀಸಿಸನ್ನು ತಾನು ಈ ನ್ಯೂಯಾರ್ಕ್ನಲ್ಲಿ ಪ್ರಕಟಿಸಿದ್ದ. ಈ ಮೂಲಕ ನಾವು ಅರಿಯಬಹುದು ವಿದೇಶಿಗರು ಸೂಫಿಗಳ ಚಿಂತನೆಗಳನ್ನು ಎಷ್ಟು ಬಹುವಾಗಿ ಅಳವಡಿಸಿಕೊಂಡಿದ್ದರು ಮತ್ತು ಎಷ್ಟು ಬಹುವಾಗಿ ಅವರ ಕುರಿತು ಸಂಶೋಧನೆ ಮಾಡ್ತಾ ಇದ್ದರು ಅಂತ ಈ ಮೂಲಕ ನಾವು ಅರಿಯಬಹುದಾಗಿದೆ. ಅಂತಹ ಓರ್ವ ಜಗತ್ತಿನ ಖ್ಯಾತ ಸೂಫಿ ಮತ್ತು ನಮ್ಮ ಶಹಾಪುರದಲ್ಲಿ ಬಹುತೇಕರಿಗೆ ಈ ಸೂಫಿಗಳ ಪರಿಚಯ ಇಲ್ಲ. ಆ ಸೂಫಿಯ ಪರಿಚಯವನ್ನು ನಾನು ಚಿಕ್ಕ ಕೃತಿಯಲ್ಲಿ ಮಾಡಿಕೊಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಈ ಕೃತಿ ಆಗಲಿಕ್ಕೆ ಮುಖ್ಯ ಸಹಕಾರ ನಮ್ಮ ಸಗರ್ ದರ್ಗಾದ ಸೂಫಿ ಸರ್ಮಸ್ ದರ್ಗಾದ ಸಜ್ಜಾದ ನಸೀನ್ ಮತ್ತು ಮುತವಲ್ಲಿಯಾದಂತಹ ಹಜರತ್ ಸಯ್ಯದ್ ಶಾ ಮುಜಿಬುದ್ದೀನ್ ಸರ್ಮಸ್ ಸಾಹೇಬ್ ಕಿಬ್ಲಾ ಇವರ ಸಹಕಾರ ಬಹಳಷ್ಟು ನನಗೆ ದೊರಕಿದೆ. ಕೃತಿ ರಚಿಸುವಲ್ಲಿಯೂ ಮತ್ತು ಮಾರ್ಗದರ್ಶನದಲ್ಲಿಯೂ ಇವರ ಸಹಕಾರ ಅತ್ಯಂತ ಅಗತ್ಯವಾಗಿ ನನಗೆ ದೊರಕಿದೆ. ಮತ್ತು ನಾನು ಇದೇ ಒಂದು ಸಂದೇಶ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮದು ಶರಣ ಸೂಫಿ ಪರಂಪರೆಯ ನಾಡಾಗಿದೆ. ಹಾಗಾಗಿ ಇಲ್ಲಿ ಶರಣರ ವಚನಗಳು, ಸೂಫಿಗಳ ಮಲ್ಫುಜಾತ್ಗಳು ಈ ನಾಡನ್ನು ಸಮೃದ್ಧಗೊಳಿಸಿವೆ. ಆ ನಿಟ್ಟಿನಲ್ಲಿ ನಾವು ಸೂಫಿಗಳ ಇತಿಹಾಸವನ್ನು ಅರಿಯಬೇಕಾಗಿದೆ ಎನ್ನುವುದು ನನ್ನ ಆಶೆಯಾಗಿತ್ತು. ಆ ಕುರಿತು ನನ್ನ ಈ ಸಂಶೋಧನಾತ್ಮಕ ಕೃತಿಯಾಗಿದೆ. ಕರ್ನಾಟಕದಲ್ಲಿ ಈ ಕೃತಿ ನನ್ನ ಈ ಕೃತಿ ಮೊದಲ ಕೃತಿಯಾಗಿದೆ. ಹಮ್ಮಾದ್ ಕಾಶಾನಿಯವರ ಕುರಿತು ಬರೆಯಲ್ಪಟ್ಟದ್ದು. ಅದಕ್ಕಾಗಿ ಇದೇ ಬರುವ ಗುರುವಾರ 20ನೇ ತಾರೀಕು ಮಧ್ಯಾಹ್ನ 2:00 ಕೃತಿ ಲೋಕಾರ್ಪಣೆ ಕಾರ್ಯಕ್ರಮ ಸಗರ ದರ್ಗಾ ಸೂಫಿ ಸರ್ಮಸ್ ದರ್ಗಾದಲ್ಲಿ ಆಯೋಜಿಸಿಕೊಳ್ಳಲಾಗಿದೆ. ತಮ್ಮೆಲ್ಲರಿಗೂ ಆಧಾರದ ಸ್ವಾಗತವನ್ನು ಬಯಸುವೆ. ತಾವೆಲ್ಲರೂ ಸಹ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಸವಿನಯ ಆಧಾರದ ಸ್ವಾಗತವನ್ನು ತಮ್ಮೆಲ್ಲರಿಗೂ ಕೋರುವೆ. ಇಂತಿ ನಿಮ್ಮ ಗೈಬ್ ಶಾ, ಯುವ ಲೇಖಕರು, ಶಹಾಪುರ.